ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 2025-26ನೇ ಸಾಲಿನ SSLC ಮಂಡಳಿಯವರು ಬಿಟ್ಟಿರ್ತಕ್ಕಂಥ ಎರಡನೇ ಸೆಟ್ನ ಮಾಡೆಲ್ ಕ್ವಶನ್ ಪೇಪರ್ ಕೀ ಆನ್ಸರ್ ನೋಡೋಣ. ಆಲ್ರೆಡಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮಗೆ ಪ್ಲೇಲಿಸ್ಟ್ ಲಿಂಕ್ ಸಿಗ್ತದೆ. SSLC ಮಾಡೆಲ್ ಕ್ವಶನ್ ಪೇಪರ್ 2026 ಅಂತ ನೋಡಿದರೆ ಎಲ್ಲ ವಿಷಯದ 4 ಸೆಟ್ಗಳ ಕ್ವಶನ್ ಆನ್ಸರ್ಗಳು ಸಿಗ್ತವೆ. ಸೊ ಅಲ್ಲೆಲ್ಲ ವಿಷಯಗಳು ಬೇಗನೆ ಅಲ್ಲಿ ಅಪ್ಲೋಡನ್ನು ಮಾಡ್ತೀವಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತೀನಿ. ಫಸ್ಟ್ ಬಹು ಆಯ್ಕೆ ಪ್ರಶ್ನೆಗಳು 8 ಇತ್ತು. ಮೊದಲ ಪ್ರಶ್ನೆ, ಹದಿನಾಡು ಎಂಬ ಪಾಳೆಪಟ್ಟಿನ ಮಹಾರಾಣಿಯು ತನ್ನ ಮಗಳನ್ನು ಯದುರಾಯನಿಗೆ ಕೊಟ್ಟು ಮದುವೆ ಮಾಡಿದಳು ಏಕೆ ಅಂತ ಕೇಳಿದರು. ಆಪ್ಷನ್ ಡಿ, ಯದುರಾಯನು ಮಾರನಾಯಕನನ್ನು ಕೊಂದು ಮಹಾರಾಣಿಗೆ ಸಹಾಯ ಮಾಡಿದನು ಅಂತ ಆಯ್ಕೆ ಸರಿದೆ. ಪ್ರಶ್ನೆ 2, ಎರಡನೇ ಮಹಾಯುದ್ಧ ಕೊನೆಗೊಂಡ ವರ್ಷ ಅಂತ ಕೇಳಿತು. ಆಯ್ಕೆ ಡಿ, 1945 ಈಸ್ ದ ರೈಟ್ ಆನ್ಸರ್. ಮೂರನೇ ಪ್ರಶ್ನೆ, ವಿಶ್ವಸಂಸ್ಥೆಯ ಮುಖ್ಯ ಕಚೇರಿ ಇರುವುದು ಅಂತ ಕೇಳಿದರು. ಸೊ ಆಪ್ಷನ್ ಡಿ, ಅಮೇರಿಕಾದ ನ್ಯೂಯಾರ್ಕ್ನಲ್ಲಿ ಏನದಪ್ಪ ಅಂದ್ರೆ ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿ ಇದೆ. ಪ್ರಶ್ನೆ 4, ನರ್ಮದಾ ಬಚಾವೋ ಆಂದೋಲನದ ನೇತೃತ್ವವನ್ನು ವಹಿಸಿದ್ದವರು ಯಾರು ಅಂತ ಕೇಳಿದ್ದಾರೆ. ಸೊ ನರ್ಮದಾ ಬಚಾವೋ ಆಂದೋಲನ ಇದ್ದರೆ ಅದು ಮೇಧಾ ಪಾಟ್ಕರ್ ಅವರದೇ ಬರ್ತದೆ. ಮುಂದಿನ ಪ್ರಶ್ನೆ 5, ಪಶ್ಚಿಮ ಬಂಗಾಳದಲ್ಲಿ ಉಂಟಾಗುವ ಪರಿಸರಣ ಮಳೆಗೆ ಏನಂತ ಕರಿತೀವಿ. ಸೊ ಕಾಲಾ ಬೈಸಾಖಿ ಅಂತಲೇ ಕರೆಯೋದು. ಇನ್ನು ನವ ಸೇವಾ ಬಂದರನ್ನು ಏಕೆ ನಿರ್ಮಿಸಿದ್ದಾರೆ ಅಂತ ಕೇಳಿದರು. ಅದರಲ್ಲಿ ಬರ್ತಕ್ಕಂಥದ್ದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಸಿ, ಮುಂಬೈ ಬಂದರ ಮೇಲಿನ ಹೆಚ್ಚಿನ ಒತ್ತಡವನ್ನು ನಿವಾರಣೆಗಾಗಿ ಅವ್ರು ಏನು ಮಾಡ್ತಾರಪ್ಪ ಅಂದರೆ ನವ ಸೇವಾ ಬಂದರನ್ನು ನಿರ್ಮಾಣವನ್ನು ಮಾಡಿದ್ದಾರೆ. 7ನೇ ಪ್ರಶ್ನೆ, ವಸತಿಹೀನರಿಗೆ ಮನೆಗಳನ್ನು ನಿರ್ಮಿಸಿಕೊಡಲು ಜಾರಿಗೆ ತಂದಿರೋ ಯೋಜನೆಗೆ ಏನಂತೀವಿ. ಆಪ್ಷನ್ ಎ, ಆಶ್ರಯ ಯೋಜನೆ. 8, ಭಾರತ ಸರ್ಕಾರ ಜಿಲ್ಲಾ ಕೈಗಾರಿಕಾ ಕೇಂದ್ರಗಳನ್ನು ಏಕೆ ಸ್ಥಾಪನೆ ಮಾಡಿದರು ಅಂತ ಕೇಳಿದರು. 1978 ಈಸ್ ದ ರೈಟ್ ಆನ್ಸರ್. ಇನ್ನು ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬಯಸ್ತಕ್ಕಂಥ ಪ್ರಶ್ನೆಗಳು 9, ಮಹಲ್ವಾರಿ ಪದ್ಧತಿಯನ್ನು ಜಾರಿಗೆ ತಂದರು ಏಕೆ ಅಂತ ಕೇಳಿದರು. ಸೊ ಜಾರಿಗೆ ತಂದವರು ಕೇಳಿದರೆ RM ಬರ್ಡ್ ಮತ್ತು ಜೇಮ್ಸ್ ಥಾಮ್ಸನ್. 10, ಹಿಟ್ಲರ್ ತನ್ನ ಬೂದು ದಳ ಅಂಗಿವನ್ನು ಏಕೆ ಸಂಘಟನೆ ಮಾಡಿದ. ಆತ ಗಲಭೆಗಳಿಂದ ಜನರಲ್ಲಿ ಭಯವನ್ನು ಹುಟ್ಟಿಸೋ ಸಲುವಾಗಿ ಈ ಹಿಟ್ಲರ್ ಏನು ಮಾಡಿದಪ್ಪ ಅಂದರೆ ಬೂದು ಅಂಗಿ ದಳ ಅಂತಕ್ಕಂಥ ಕ್ರೌರ್ಯ ಪಡೆಯನ್ನು ರಚನೆಯನ್ನು ಮಾಡಿದ್ದ. ಪ್ರಶ್ನೆ 11, ಐರೋಪ್ಯ ಖಂಡದ ಕೇಂದ್ರ ಕಚೇರಿ ಎಲ್ಲಿದೆ. ಅದು ಬೆಲ್ಜಿಯಂನ ಬ್ರೂಸೆಲ್ಸ್. ಇನ್ನು ಭಾರತ ಸಂವಿಧಾನದ 17ನೇ ವಿಧಿಯ ಮಹತ್ವ ಅಂತ ಕೇಳಿತು. ಅದು ಅಸ್ಪೃಶ್ಯತಾ ಆಚರಣೆಯನ್ನು ನಿಷೇಧವನ್ನು ಮಾಡ್ತದೆ. 13ನೇ ಪ್ರಶ್ನೆ, ಕೈಗಾ ವಿರೋಧಿ ಚಳವಳಿಯನ್ನೇ ಏಕೆ ಪ್ರಾರಂಭಿಸಿದರು. ಅನ್ನು ವಿಕಿರಣದಿಂದ ಪರಿಸರ ಮಾಲಿನ್ಯ ಮತ್ತು ಜೀವ ಪ್ರಭೇದಗಳ ಮೇಲೆ ಹಾನಿಯಾಗುತ್ತದೆ ಅಂತ ತಿಳಿದು ಈ ಚಳವಳಿಯನ್ನು ನಡೆಸ್ತಾರೆ. ಇನ್ನು ಬೆಂಗಳೂರನ್ನು ಭಾರತದ ಸಿಲಿಕಾನ್ ಕಣಿವೆ ಅಂತ ಏಕೆ ಕರೀತಾರೆ ಅಂತ ಕೇಳಿದ್ರು. ಇದು ಮಾಹಿತಿ ತಂತ್ರಜ್ಞಾನದ ಮುಖ್ಯ ಕೇಂದ್ರವಾಗಿರೋದ್ರಿಂದ ಅನ್ನೋದನ್ನು ಗೊತ್ತಿರಲಿ. ಇನ್ನು ತೆರಿಗೆ ಎಂದರೆ ಏನು ಅಂತ ಕೇಳಿದರು. ಪ್ರಜೆಗಳು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಸರ್ಕಾರಕ್ಕೆ ಕೊಡಬೇಕಾದ ಕಡ್ಡಾಯವಾದ ವಂತಿಕೆ. ಇನ್ನು ಲಾಸ್ಟ್ ಕೇಳಿದ್ರು, ಬ್ಯಾಂಕುಗಳು ಹೇಗೆ ಠೇವಣಿದಾರರು ಮತ್ತು ಸಾಲಗಾರರ ನಡುವೆ ಸಂಪರ್ಕ ಕೊಂಡಿ ಆಗಿದೆ. ಈ ಗ್ರಾಹಕರ ಉಳಿಕೆ ಹಣವನ್ನು ಠೇವಣಿಗಳ ಮೂಲಕ ಸಂಗ್ರಹವನ್ನು ಮಾಡಿ ಅದನ್ನು ಸಾಲಗಾರರಿಗೆ ಸಾಲದ ರೂಪದಲ್ಲಿ ಕೊಡೋ ಮೂಲಕ ಸಂಪರ್ಕವನ್ನು ಕಲ್ಪಿಸ್ತಾರೆ ಅಂತ ಬರೆದ್ರೆ ಸಾಕು. ಇನ್ನು 2 ಮಾರ್ಕ್ ಕ್ವಶನ್ 8 ಇರ್ತವೆ, 4 ಪಾಯಿಂಟನ್ನು ಬರಲೇಬೇಕು. 17ನೇ ಪ್ರಶ್ನೆ, ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯಗಳನ್ನು ಬರೀರಿ. ಇದು ಕೇಂದ್ರ ಸರ್ಕಾರದ ಎ ಮತ್ತು ಬಿ ವೃಂದದ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ಮಾಡ್ತದೆ. ನೇರ ನೇಮಕಾತಿಗೆ ವ್ಯಕ್ತಿತ್ವದ ಪರೀಕ್ಷೆ ಮಾಡ್ತದೆ. ವಿವಿಧ ಹುದ್ದೆಗಳ ಬಡ್ತಿ ಮತ್ತು ವರ್ಗಾವಣೆಗೆ ಸಂಬಂಧಿಸಿದಂತೆ ಸರ್ಕಾರಕ್ಕೆ ಸಲಹೆ ಕೊಡ್ತದೆ. ದುರ್ವರ್ತನೆಯ ಮೇರೆಗೆ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮ, ರಾಷ್ಟ್ರಾಧ್ಯಕ್ಷರ ಸೂಚನೆಯ ಮೇರೆಗೆ ಸರ್ಕಾರಕ್ಕೆ ಸಲಹೆ ಕೊಡ್ತಕ್ಕಂಥದ್ದು ಕೇಂದ್ರ ಲೋಕಸೇವಾ ಆಯೋಗದ ಕೆಲಸ. ಇನ್ನು ಆಹಾರ ಮತ್ತು ಕೃಷಿ ಸಂಸ್ಥೆ ಉದ್ದೇಶಗಳನ್ನು ಕೇಳಿದರು. ಇದು ಕೃಷಿ ಕ್ಷೇತ್ರದ ಅಭಿವೃದ್ಧಿ ಮಾಡೋದು, ಪೌಷ್ಟಿಕ ಆಹಾರ ಒದಗಿಸೋದು, ಹಸಿವು ನಿವಾರಣೆ, ಗ್ರಾಮೀಣ ಪ್ರದೇಶದ ಜನರ ಜೀವನ ಮಟ್ಟದ ಸುಧಾರಣೆಯನ್ನು ಮಾಡ್ತದೆ. ಇನ್ನು ಬಾಲ್ಯ ವಿವಾಹಗಳನ್ನು ತಡೆಗಟ್ಟಲೇಬೇಕು ಏಕೆ ಅಂತ ಕೇಳಿದರು. ಇದು ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯ ಹಿಂಸೆಯನ್ನು ಹೆಚ್ಚು ಮಾಡ್ತದೆ, ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಆಗ್ತದೆ. ಅಪೌಷ್ಟಿಕತೆ, ಅನಾರೋಗ್ಯ, ಗರ್ಭಪಾತಕ್ಕೆ ಕಾರಣ, ರಕ್ತಹೀನತೆಗೆ ಕಾರಣ, ಶಿಶುಮರಣ, ತಾಯಂದಿರ ಮರಣಕ್ಕೆ ಕಾರಣ, ಬಾಲ್ಯ ಶಿಕ್ಷಣ, ಗೆಳೆಯರ ಒಡನಾಟಕ್ಕೆ ಧಕ್ಕೆ ಅಂತ ಬರೆದ್ರೆ ಸಾಕು. ಇನ್ನು ಅಸ್ಪೃಶ್ಯತೆ ಒಂದು ಸಾಮಾಜಿಕ ಪಿಡುಗು ಹೇಗೆ ಅಂತ ಕೇಳಿದರು. ಇದು ಸಮಾಜದ ಕಡೆಯ ಹಂತದವರಂದು ಪರಿಗಣನೆ ಮಾಡೋದೇ ಅಸ್ಪೃಶ್ಯತೆ. ಅದಕ್ಕೆ ಗಾಂಧೀಜಿಯವರು ಅಸ್ಪೃಶ್ಯತೆ ಹಿಂದೂ ಸಮಾಜಕ್ಕೆ ಹತ್ತಿದ ಒಂದು ಕಳಂಕ ಅಂತ ಕೇಳಿದ್ದಾರೆ. ಇದರಿಂದ ಜಾತಿಗಳು ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ, ರಾಜಕೀಯ ಅನುಕೂಲ ಮತ್ತು ಅವಕಾಶಗಳನ್ನು ಪಡೆಯುವುದರಿಂದ ವಂಚಿತರನ್ನಾಗಿ ಮಾಡ್ತದೆ. 19ನೇ ಪ್ರಶ್ನೆ, ಭಾರತ ಸ್ವಾತಂತ್ರ್ಯ ಗಳಿಸಿದ ಸಂದರ್ಭದಲ್ಲಿ ಯಾವೆಲ್ಲ ಸಮಸ್ಯೆಗಳನ್ನು ಎದುರಿಸಿತು ಅಂತ ಕೇಳಿದರು. ಅದು ಮುಖ್ಯವಾಗಿ ನಿರಾಶ್ರಿತರ ಸಮಸ್ಯೆ ಆಗಿರ್ಬೋದು, ಕೋಮು ಗಲಭೆ, ಸರ್ಕಾರದ ರಚನೆ, ದೇಶೀಯ ಸಂಸ್ಥೆಗಳ ವಿಲೀನೀಕರಣ, ಆಹಾರ ಉತ್ಪಾದನೆ, ಕೃಷಿ ಬೆಳವಣಿಗೆ ಮತ್ತು ಕೈಗಾರಿಕೆಗಳ ಬೆಳವಣಿಗೆ.
ಇನ್ನು ಭಾರತದಲ್ಲಿ ಬ್ರಿಟಿಷರು ತಮ್ಮ ಸಾಮ್ರಾಜ್ಯ ವಿಸ್ತರಣೆಗೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯನ್ನು ಒಂದು ಅಸ್ತ್ರವಾಗಿ ಬಳಸಿದರೂ ಸಮರ್ಥನೆ ಮಾಡ್ರಿ ಅಂತ ಕೇಳಿದರು. ಇದು ಯಾವುದೇ ಭಾರತೀಯ ರಾಜನು ಮಕ್ಕಳಿಲ್ಲದೆ ಸತ್ತರೆ ಅವನ ದತ್ತು ಪುತ್ರನಿಗೆ ಉತ್ತರಾಧಿಕಾರದ ಹಕ್ಕಿರಲಿಲ್ಲ ಅಂತ ರಾಜ್ಯ ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ಸೇರಿಸಿಕೊಳ್ತಾ ಇದ್ರು. ಸತಾರಾ, ಝಾನ್ಸಿ, ಜೈಪುರ್, ಸಂಬಲ್ಪುರ್, ಉದಯ್ಪುರ್, ನಾಗ್ಪುರ್ ಇವೆಲ್ಲವುಗಳು ಕೂಡ ಬ್ರಿಟಿಷರ ವಶವಾಗಿ ಹೋಗ್ತವೆ. ಈ ರಾಜ್ಯಗಳ ರಾಜರಿಗೆ ಮಕ್ಕಳಿಲ್ಲದಿದ್ದರೂ ಮೊದಲೇ ಬ್ರಿಟಿಷರು ಅರಿತುಕೊಂಡಿದ್ದರು. ಸೊ ಡಾಲ್ ಹೌಸಿ ಈ ನೀತಿಯನ್ನು ಏನು ಮಾಡಿದಪ್ಪ ಅಂದರೆ ರಾಜಕೀಯ ಅಸ್ತ್ರವಾಗಿ ಪ್ರಯೋಗವನ್ನು ಮಾಡಿಬಿಟ್ಟ. ಇನ್ನು ಸಾರ್ವಕಾಲಿಕ ಕಾಲುವೆ ಮತ್ತು ಪ್ರವಾಹ ಕಾಲುವೆಗಳಿನ ನಡುವಿನ ವ್ಯತ್ಯಾಸವನ್ನು ಕೇಳಿದರು. ಈ ಪ್ರವಾಹ ಕಾಲುವೆ ಏನು ಹೇಳ್ತದಪ್ಪ ಅಂದ್ರೆ ಆಣೆಕಟ್ಟೆಗಳನ್ನು ನಿರ್ಮಿಸದೆ ನೇರವಾಗಿ ನದಿಗಳಿಗೆ ಕಾಲುವೆ ಮೂಲಕ ತೊಡೆದು ಸಾರ್ವಕಾಲಿಕದಲ್ಲಿ ನದಿಗಳಿಗೆ ಆಣೆಕಟ್ಟನ್ನು ನಿರ್ಮಿಸಿ ನೀರನ್ನು ಸಂಗ್ರಹಿಸೋದು. ಇನ್ನು ನದಿಗಳು ತುಂಬಿ ಹರಿಯುವಾಗ ಈ ಕಾಲುವೆಗಳ ಮೂಲಕ ನೀರು ಹರಿಸೋದು. ಇದು ವರ್ಷ ಪೂರ್ತಿ ಕೃಷಿ ಭೂಮಿಗೆ ನೀರನ್ನು ಒದಗಿಸುವ ತೊಡುವ ಕಾಲುವೆಗಳೇ ಯಾವುದಪ್ಪ ಅಂದರೆ ಸಾರ್ವಕಾಲಿಕ ಕಾಲುವೆಗಳು. ಇನ್ನು ಭಾರತದ ಬೆಳೆ ಋತುಗಳನ್ನು ಕೇಳಿದರು. ಮುಂಗಾರು ಬೇಸಾಯ, ಹಿಂಗಾರು ಬೇಸಾಯ, ಜೇಡ್ ಬೇಸಾಯ. ಇನ್ನು ಸುಗ್ಗಿ ಪೂರ್ವ ತಂತ್ರಜ್ಞಾನ ಮತ್ತು ಸುಗ್ಗಿ ತಂತ್ರಜ್ಞಾನದ ಹೇಗೆ ಭಿನ್ನವಾಗಿದೆ ಅಂತ ಕೇಳಿದರು. ಸುಗ್ಗಿ ಪೂರ್ವ ತಂತ್ರಜ್ಞಾನದಲ್ಲಿ ಯೋಜಿತ ನೀರಿನ ಬಳಕೆ, ಸುಧಾರಿತ ಬೀಜಗಳ ಬಳಕೆ, ಕ್ರಿಮಿ ನಾಶಕಗಳಿಗೆ ಒತ್ತಿರ್ತದೆ ಮತ್ತು ರಾಸಾಯನಿಕ ಗೊಬ್ಬರಗಳ ಬಳಕೆಯಿಂದ ಬೆಳೆ ಉತ್ತಮವಾಗಿ ಬೆಳೀತದೆ. ಬಟ್ ಸುಗ್ಗಿ ನಂತರ ಬೆಳೆ ಕೊಯ್ಲಿನ ನಂತರ ಉತ್ಪನ್ನದ ಸಾಗಾಣಿಕೆ, ಸಂಗ್ರಹಣೆ, ಮಾರಾಟದಲ್ಲಿ ಬದಲಾವಣೆಯಾಗಿ ಲಾಭವನ್ನು ತಂದುಕೊಡ್ತದೆ. ಇನ್ನು ಗ್ರಾಹಕರನ್ನು ಹೇಗೆ ಶೋಷಣೆ ಮಾಡ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದಾರೆ. ತೂಕದಲ್ಲಿ ಮೋಸ, ಕಳಪೆಯ ಗುಣಮಟ್ಟ, ಅಳತೆಯಲ್ಲಿ ಮೋಸ, ಬೆಲೆಯಲ್ಲಿ ಮೋಸ ಮಾಡಿ ಒಟ್ಟಾರೆ ಅವರನ್ನು ಏನು ಮಾಡ್ತಾ ಇದ್ದಾರಪ್ಪ ಅಂದರೆ ಗ್ರಾಹಕರನ್ನು ಶೋಷಣೆಗೆ ಒಳಪಡಿಸ್ತಾ ಇದ್ದಾರೆ. ಇನ್ನು 3 ಮಾರ್ಕ್ಸ್ ಕ್ವಶನ್ಸ್ ಬರ್ತದೆ. ಅವುಗಳನ್ನು 9 ಇದ್ದಾವೆ. ಸೊ ಅವುಗಳಿಗೆ ನೀವೇನು ಮಾಡಬೇಕು, 6 ಪಾಯಿಂಟ್ ಮಾರ್ಕ್ಸ್ಗಳನ್ನು ಬರೀಬೇಕು. ಪ್ರಶ್ನೆ 25, ಡಚ್ಚರ ವಿರುದ್ಧ ಮಾರ್ತಾಂಡವರ್ಮನ ಹೋರಾಟವನ್ನು ವಿವರಣೆ ಮಾಡಿರಿ ಅಂತ ಕೇಳಿದರು. ಸೊ 1758ರವರೆಗೆ ವೈನಾಡ ಸಂಸ್ಥಾನವನ್ನು ಆಳಿದ್ದ. ಡಚ್ಚರಿಂದ ತನ್ನ ಆ ಸಂಸ್ಥಾನವನ್ನು ರಕ್ಷಿಸಿದ. ರಾಜಧಾನಿಯನ್ನು ತಿರುವಂತನಪುರಕ್ಕೆ ಸ್ಥಳಾಂತರ. ಕರಿಮೆಣಸಿನ ವ್ಯಾಪಾರದಲ್ಲಿ ಹಿಡಿತ ಸಾಧಿಸಿ ಡಚ್ಚರನ್ನು ತಡೆಗಟ್ಟ. ಇನ್ನು ಡಚ್ಚರು ತಿರುವಾಂಕೂರಿನ ಮೇಲೆ ಆಕ್ರಮಣ ಮಾಡಿದಾಗ ಡಚ್ ಕೂಟ ಸೋಲಿಸಿದ. ನೆಡುಮಂಗಡ ಕೊಟ್ಟಾರಕ ಕೇಂದ್ರವನ್ನು ವಶಪಡಿಸಿಕೊಂಡ. 1741ರಲ್ಲಿ ಈ ಡಚ್ಚರು ತಿರುವಾಂಕೂರಿನ ಮೇಲೆ ದಾಳಿಯನ್ನು ಮಾಡ್ತಾರೆ. ಇನ್ನು ಮಾರ್ತಾಂಡವರ್ಮ ಅವರನ್ನು ಹಿಮ್ಮೆಟ್ಟಿಸ್ತಾನೆ. 1753ರ ಒಪ್ಪಂದದ ಪ್ರಕಾರ ಡಚ್ಚರು ಸಂಪೂರ್ಣ ಅಧಿಕಾರವನ್ನು ಒಪ್ಪಿಸಿ ಶರಣಾಗಿ ಬಿಡ್ತಾರೆ. ಇನ್ನು ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣ ವ್ಯವಸ್ಥೆ ಪರಿಣಾಮಗಳು ಅಂತ ಕೇಳಿದರು. ಇವರು ಭಾರತೀಯರಲ್ಲಿ ಜಾತ್ಯತೀತತೆ, ಪ್ರಜಾಪ್ರಭುತ್ವದ ಕಲ್ಪನೆಗಳ ಬೆಳವಣಿಗೆ ಆಯಿತು. ಸ್ಥಳೀಯ ಭಾಷೆ ಮತ್ತು ಸಾಹಿತ್ಯ ರಚನೆಗೆ ಪ್ರೋತ್ಸಾಹ ಸಿಗ್ತದೆ. ವಿದ್ಯಾವಂತ ವರ್ಗದ ಆಲೋಚನಾ ಕ್ರಮದಲ್ಲಿ ಏಕತೆಯನ್ನು ಉಂಟು ಮಾಡ್ತದೆ. ವೃತ್ತಪತ್ರಿಕೆಗಳ ಆರಂಭ, ಸಾಮಾಜಿಕ ಧಾರ್ಮಿಕ ಚಳವಳಿಗಳ ಆರಂಭ, JS ಮಿಲ್ಸ್, ರೋಸೋ ಚಿಂತನೆಗಳ ಪ್ರಭಾವ, ಭಾರತೀಯರಿಗೆ ತಮ್ಮ ಸಂಸ್ಕೃತಿಯ ಪರಿಚಯವಾಗ್ತದೆ. ಜಗತ್ತಿನಲ್ಲಿ ನಡೀತಕ್ಕಂಥ ಸ್ವಾತಂತ್ರ್ಯ ಚಳವಳಿಗಳ ಪ್ರಭಾವ, ಭಾರತದಲ್ಲಿ ಹೊಸ ತಲೆಮಾರು ಸೃಷ್ಟಿಯಾಗ್ತದೆ ಅಂತ ಬರೆದ್ರೆ ಸಾಕು. ಇನ್ನು ನಿತ್ಯ ಹರಿದ್ವರ್ಣದ ಅರಣ್ಯ ಮತ್ತು ಎಲೆ ಉದುರಿಸುವ ಅರಣ್ಯದ ನಡುವಿನ ವ್ಯತ್ಯಾಸ. ಇಲ್ಲಿ ನಿತ್ಯ ಹರಿದ್ವರ್ಣ ಅರಣ್ಯಗಳಲ್ಲಿ 250 ಸೆಂಟಿಮೀಟರ್ ಮಳೆ. ಪಶ್ಚಿಮ ಘಟ್ಟಗಳು ಅಸ್ಸಾಂ ಮತ್ತು ತ್ರಿಪುರದಲ್ಲಿದ್ದಾವೆ. ವರ್ಷ ಪೂರ್ತಿ ಹಸಿರೇ ಇರ್ತವೆ. ಬಟ್ ಎಲೆ ಉದುರಿಸುವ ಕಾಡಿನಲ್ಲಿ ಮಳೆಯ ಪ್ರಮಾಣ 75ರಿಂದ 250 ಭಾರತದಲ್ಲಿ ವಿಸ್ತಾರವಾಗಿ ಹರಡಿಕೊಂಡಿದೆ. ವರ್ಷದ ನಿರ್ದಿಷ್ಟ ವನಹವೆ ಋತುವಿನಲ್ಲಿ ಎಲೆಯನ್ನು ಉದುರಿಸ್ತದೆ ಅಂತ ಬರೆದ್ರೆ ಸಾಕು. ಇನ್ನು ಗ್ಲೋಬಲ್ ಪ್ರೊಚೆಷನಿಂಗ್ ಸಿಸ್ಟಮ್ ಅಂದರೆ GPS ಅಲ್ಲ ಇದು, GPS ಉಪಯೋಗಗಳನ್ನು ನಿಮ್ಗೆ ಏನು ಮಾಡಿದ್ದಾರೆ ಅಂದರೆ ಕೇಳಿದರು. ಇದು ಪ್ರಾಕೃತಿಕ ವಿಕೋಪಗಳ ಸ್ಪಷ್ಟ ಭೌಗೋಳಿಕ ಸ್ಥಾನವನ್ನು ಗುರುತಿಸಿ ಪರಿಹಾರವನ್ನು ಕೈಗೊಳ್ಳಲು ಸಹಾಯವನ್ನು ಮಾಡ್ತದೆ. ಇನ್ನು ಅರಣ್ಯ ಪರ್ವತ ಚಾರಣ ಮಾರುಡಿಗೆ ಮಾರ್ಗವನ್ನು ತಿಳಿಸ್ತದೆ. ಸೈನಿಕ, ವೈಮಾನಿಕರು, ಮೀನುಗಾರರಿಗೆ ಸರಿಯಾದ ಮಾರ್ಗವನ್ನು ಅನುಸರಿಸ್ತದೆ. ಸಾರಿಗೆ ನಿರ್ವಹಣೆಗೆ ಅನುಕೂಲ ಇದೆ. ಇನ್ನು ಇದು GPS ಬಳಸಿ ಗೂಗಲ್ ಮ್ಯಾಪ್ನಂಥ ವ್ಯವಸ್ಥೆಗಳು ದಾರಿಯನ್ನು ತೋರಿಸ್ತವೆ. ನಗರಗಳಲ್ಲಿ ಮನೆ ಬಾಗಿಲ ಸೇವೆಗೆ ಈ GPS ವ್ಯವಸ್ಥೆಯೇ ಜೀವಾಳ ಅಂತ ಬರೆದ್ರೆ ಸಾಕು. ಇನ್ನು ಗ್ರಾಮೀಣ ಅಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರ. ರಸ್ತೆ, ಚರಂಡಿ, ಬೀದಿ ದೀಪದ ವ್ಯವಸ್ಥೆ, ಶಾಲೆ, ಕಟ್ಟಡ, ಆಸ್ಪತ್ರೆಗಳ ನಿರ್ಮಾಣ, ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣಕ್ಕೆ ಪ್ರೋತ್ಸಾಹ, ಕೆರೆ ನಿರ್ಮಾಣ, ಹೂಳು ತೆಗೆಯೋದು, ಗ್ರಾಮೀಣ ಮತ್ತು ಗುಡಿ ಕೈಗಾರಿಕೆಗಳ ಅಭಿವೃದ್ಧಿ, ಅರ್ಹ ಬಡ ಜನರಿಗೆ BPL ಕಾರ್ಡ್ ಮೂಲಕ ಆಹಾರ ಧಾನ್ಯ ಮಾಡೋದು, ವಸತಿಹೀನರಿಗೆ ಆಶ್ರಯ ಯೋಜನೆಗಳ ಮೂಲಕ ಮನೆಗಳ ನಿರ್ಮಾಣ, ಆಹಾರ ಸಂಸ್ಕರಣಾ ಘಟಕ, ಆರೋಗ್ಯ ಮತ್ತು ನೈರ್ಮಲ್ಯ ಸೌಲಭ್ಯವನ್ನು ಒದಗಿಸೋದು ಅಂತ ಬರೆದ್ರೆ ಸಾಕು. ಇನ್ನು ಸಾರ್ವಜನಿಕ ಹಣಕಾಸಿನ ಮಹತ್ವದ ಬಗ್ಗೆ ಬರೀಬೇಕು. ಇಲ್ಲಿ ದೇಶದ ಅಭಿವೃದ್ಧಿಯನ್ನು ಬೆಂಬಲ ಮಾಡ್ತದೆ. ನೈಸರ್ಗಿಕ ಸಂಪತ್ತು, ಶ್ರಮ, ಭೌತಿಕ ಬಂಡವಾಳ ಉತ್ಪಾದಕರ ಮಧ್ಯೆ ಸಮನಾಗಿ ಹಂಚ್ತದೆ. ಉತ್ಪಾದನೆ ಹೆಚ್ಚಿಸಲು ತಂತ್ರ, ಆದಾಯವನ್ನು ಎಲ್ಲ ಜನರಿಗೆ ಸಮಾನವಾಗಿ ಹಂಚ್ತದೆ. ಪ್ರಜೆಗಳ ಕಲ್ಯಾಣ,
ದೇಶದಲ್ಲಿ ಶಾಂತಿ ತರ್ತದ, ಬೆಲೆಗಳ ಏರಿಳಿತವನ್ನು ನಿಯಂತ್ರಣ, ಬಂಡವಾಳದ ಹೆಚ್ಚಳ, ಸಮತೋಲಿತ ಅಭಿವೃದ್ಧಿ ಅಂತ ಬರೆದ್ರೆ ಈ ಪ್ರಶ್ನೆ ಉತ್ತರ ಕಂಪ್ಲೀಟ್ ಆಗ್ತದೆ. ಇನ್ನು ಬ್ಯಾಂಕ್ ಖಾತೆ ತೆರೆಯುವುದರಿಂದ ಆಗುವ ಅನುಕೂಲಗಳು ಅಂತ ಕೇಳಿದರು. ಇದು ಹಣದ ಭದ್ರತೆ ಮಾಡ್ತದೆ, ಹಣದ ಪಾವತಿ, ಸಾಲ ಪಡೆಯಲು ಅನುಕೂಲ, ಸಾಲದ ವಸೂಲಾತಿ, ವ್ಯವಹಾರ ಸುಗಮ, ಭದ್ರತಾ ಕಪಾಟಗಳನ್ನು ಪಡಿಬೋದು ಅಂತ ಬರೆದ್ರೆ ಸಾಕು. ಇನ್ನು ಉದ್ಯಮಿಗಳ ಕಾರ್ಯಗಳನ್ನು ಕೇಳಿದರು. ಇದು ವ್ಯಾಪಾರ ಚಟುವಟಿಕೆಗಳ ಆರಂಭ, ಉತ್ಪಾದನಾಂಗಗಳನ್ನು ಸಂಯೋಜನೆ, ಹೊಸ ಹೊಸ ವಿಧಾನಗಳನ್ನು ರೂಢಿಗೆ ತರೋದು, ತಂತ್ರಜ್ಞಾನ ಮಾರುಕಟ್ಟೆ ಉದ್ಯೋಗದ ಬಗ್ಗೆ ನಿರ್ಧಾರ, ಹಣಕಾಸಿನ ಆಯವ್ಯಯದ ನಿರ್ವಹಣೆ, ಕಷ್ಟ ನಷ್ಟ ಅನಿಶ್ಚಿತತೆ ಎದುರಿಸ್ತದ, ವಸ್ತು ತಂತ್ರಜ್ಞಾನ ಮಾರುಕಟ್ಟೆ ಬಗ್ಗೆ ನಿರ್ಧಾರ, ವ್ಯಾಪಾರ ಸರಿಯಾಗಿ ನಡೆಯುವಂತೆ ಮಾರ್ಗದರ್ಶನವನ್ನು ಮಾಡ್ತದೆ. ಇನ್ನು ಸಾಮಾಜಿಕ ಸುಧಾರಣೆಗೆ ರಾಜಾರಾಮ್ ಮೋಹನ್ ರಾಯರವರ ಕೊಡುಗೆಗಳನ್ನು ಬರೀರಿ ಅಂತ ಕೇಳ್ತಾರೆ. ಈ ಬ್ರಹ್ಮ ಸಮಾಜವನ್ನು ಸ್ಥಾಪಿಸಿದವರೇ ರಾಜಾರಾಮ್ ಮೋಹನ್ ರಾಯ್. ಇವರನ್ನು ಭಾರತೀಯ ನವೋದಯದ ಜನಕ ಅಂತಲೇ ಕರೆಯೋದು. ಸಂಸ್ಕೃತ, ಅರೇಬಿಕ್, ಇಂಗ್ಲಿಷ್, ಫ್ರೆಂಚ್, ಗ್ರೀಕ್ ಭಾಷೆಗಳಲ್ಲಿ ಪಾಂಡಿತ್ಯವನ್ನು ಹೊಂದಿದ್ರು. ಮೂರ್ತಿ ಪೂಜೆಯನ್ನು ಪ್ರಶ್ನಿಸ್ತಾರೆ. ಭಾರತದ ನವೀಕರಣಕ್ಕೆ ಆಧುನಿಕ ವಿಜ್ಞಾನ, ಇಂಗ್ಲಿಷ್ ಶಿಕ್ಷಣಕ್ಕೆ ಅವಶ್ಯಕವಾಗಿರ್ತಕ್ಕಂಥ ಹೇಳ್ತಾರೆ. ಸ್ತ್ರೀ ಶೋಷಣೆಗೆ ವಿರೋಧ ಮಾಡ್ತಾರೆ. ಸತಿ ಪದ್ಧತಿ, ಬಾಲ್ಯ ವಿವಾಹ ವಿರುದ್ಧ ಹೋರಾಟ ಮಾಡ್ತಾರೆ. ಸತಿ ಸಹಗಮನ ನಿಷೇಧ ಕಾಯ್ದೆಗೆ ಬೆಂಬಲಿಸಿ ಸ್ತ್ರೀಯರ ಸ್ಥಾನಮಾನವನ್ನು ಸುಧಾರಿಸ್ತಾರೆ. ಬಂಗಾಳದಲ್ಲಿ ಸಂವಾದಿ ಕೌಮುದಿ ಅಂತಕ್ಕಂಥ ಪತ್ರಿಕೆಯನ್ನು ಆರಂಭವನ್ನು ಮಾಡ್ತಾರೆ. ಇನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಆರ್ಥಿಕ ಕಾರಣಗಳನ್ನು ಕೇಳಿದರು. ಇಂಗ್ಲೆಂಡ್ನಲ್ಲಿ ಕೈಗಾರಿಕಾ ಕ್ರಾಂತಿಯ ಪರಿಣಾಮ ಭಾರತದಲ್ಲಿ ಕರಕುಶಲತೆ, ದೇಶೀಯ ಕೈಗಾರಿಕೆಗಳು ಕ್ಷೀಣಿಸ್ತವೆ. ಕರಕುಶಲಗಳು ನಿರುದ್ಯೋಗಿಗಳಾಗ್ತಾರೆ. ಬಟ್ಟೆ ಉಣ್ಣೆ ಕೈಗಾರಿಕೆ ಅವನತಿ ಆಗ್ತದೆ. ನೇಕಾರರು ನಿರುದ್ಯೋಗಿ. ಭಾರತದ ಗೃಹ ಕೈಗಾರಿಕೆಗಳು ಶಿಥಿಲವಾಗ್ತವೆ. ಜಮೀನ್ದಾರರಿಂದ ರೈತರ ಶೋಷಣೆ. ಭಾರತದ ವಸ್ತುಗಳಿಗೆ ಅಧಿಕ ತೆರಿಗೆ. ಇನಾಮ್ ಆಯೋಗ ನೇಮಿಸಿ ಇನಾಮ್ ಭೂಮಿ ವಾಪಸ್ ಪಡಿತಾರೆ ಅಂತಕ್ಕಂಥ ಬರೆದ್ರೆ ಸಾಕು. ಇನ್ನು ಮಾನವ ಹಕ್ಕುಗಳನ್ನು ಸಂರಕ್ಷಣೆ ಮಾಡಲಿಕ್ಕೆ ಭಾರತ ಹೇಗೆ ಪ್ರಯತ್ನ ಮಾಡ್ತಾ ಇದೆ ಅಂತ ಕೇಳಿದರು. ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳ ನಮೂದು, ಸಾರ್ವತ್ರಿಕ ಮಾನವ ಹಕ್ಕುಗಳ ಪ್ರತಿಪಾದನೆ, ಜನಾಂಗೀಯ ಹತ್ಯೆ, ಶೋಷಣೆಗೆ ವಿರೋಧ, ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ವಿಶ್ವದಾದ್ಯಂತ ಮಾನವ ಹಕ್ಕುಗಳ ಸುರಕ್ಷತೆಗೆ ಒತ್ತಾಯ ಮಾಡ್ತಾರೆ. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ, ರಾಜ್ಯ ಮಾನವ ಹಕ್ಕುಗಳ ಆಯೋಗವನ್ನು ಸ್ಥಾಪನೆಯನ್ನು ಮಾಡ್ತಾರೆ. ಇನ್ನು ನಿರುದ್ಯೋಗದ ಸಮಸ್ಯೆಯ ನಿವಾರಣೆಗಾಗಿ ಸರ್ಕಾರ ಕೈಗೊಂಡಿರೋ ಕ್ರಮಗಳು ಅಂತ ಕೇಳಿದರು. ಜನಸಂಖ್ಯೆ ನಿಯಂತ್ರಣ, ಗುಡಿ ಕೈಗಾರಿಕೆಗೆ ಪ್ರೋತ್ಸಾಹ, ಕೃಷಿ ಕ್ಷೇತ್ರದ ಅಭಿವೃದ್ಧಿ, ಕೈಗಾರಿಕಾ ಕ್ಷೇತ್ರದ ಅಭಿವೃದ್ಧಿ, ವೃತ್ತಿಪರ ಶಿಕ್ಷಣಕ್ಕೆ ಪ್ರೋತ್ಸಾಹ, ಶೈಕ್ಷಣಿಕ ಸುಧಾರಣಾ ಯೋಜನೆ, ಪಂಚವಾರ್ಷಿಕ ಯೋಜನೆಗಳು ಅಂತ ಬರೆದ್ರೆ ಉತ್ತರ ಕಂಪ್ಲೀಟ್ ಆಗ್ತದೆ. ಇನ್ನು ಚಂಡಮಾರುತಗಳಿಂದ ಉಂಟಾಗುವ ದುಷ್ಪರಿಣಾಮಗಳನ್ನು ಎದುರಿಸಲು ತೆಗೆದುಕೊಳ್ಳಬಹುದಾದ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೇಳಿದರು. ಇಲ್ಲಿ ಅಪಾಯಕಾರಿ ತಗ್ಗು ಪ್ರದೇಶಗಳಿಂದ ಜನರನ್ನು ಸ್ಥಳಾಂತರ ಮಾಡೋದು, ದೋಣಿ ಹೆಲಿಕಾಪ್ಟರನ್ನು ಸಜ್ಜು ಮಾಡೋದು, ರೈಲು ಬಸ್ಸಿನ ಮಾರ್ಗ ಬದಲಾವಣೆ, ಮಾಧ್ಯಮಗಳ ಮೂಲಕ ಜನರಿಗೆ ಮಾಹಿತಿ ಕೊಡೋದು, ಉಡುಪು ಸಂಗ್ರಹ, ಔಷಧ ಮತ್ತು ವೈದ್ಯಕೀಯ ನೆರವು, ಸೇನಾ ತುಕಡಿಯ ಸಿದ್ಧತೆ ಅಂತ ಬರೆದ್ರೆ ಪಾಯಿಂಟ್ಸ್ ಕಂಪ್ಲೀಟ್ ಆಗ್ತದೆ. ಇನ್ನು 4 ಮಾರ್ಕ್ ಕ್ವಶನಲ್ಲಿ ಕೇಳಿದರು ಡಾಕ್ಟರ್ BR ಅಂಬೇಡ್ಕರ್ ಅವರು. ಈ ಭಾರತದ ಸಾಮಾಜಿಕ ಸುಧಾರಣೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾತ್ರವನ್ನು ಕೇಳಿದರು. ಸಾಮಾಜಿಕ ಸಮಾನತೆ ಇಲ್ಲದೆ ರಾಜಕೀಯ ಸ್ವಾತಂತ್ರ್ಯ ಅರ್ಥಹೀನ ಅಂತ ಹೇಳಿದ್ದಾರೆ. ಮಹತ್ ಕೆರೆ, ಕಾಲಾರಾಮ್ ದೇವಾಲಯ ಚಳವಳಿಗಳ ಆರಂಭ, 3 ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗಿ, ಬರೋಡಾ ಮಹಾರಾಜರ ಹತ್ತಿರ ದಿವಾನರಾಗಿ ಕೆಲಸ, ಕಾಂಗ್ರೆಸ್ ಪಕ್ಷ ಸೇರದೆ ಸ್ವತಂತ್ರ ಕಾರ್ಮಿಕ ಪಕ್ಷವನ್ನು ಕಟ್ಟಿದ್ರು, ಬಹಿಷ್ಕೃತ ಹಿತಕಾರಿಣಿ ಸಭಾ ಸ್ಥಾಪಿಸಿದರು, ಜನತಾ, ಮೂಕನಾಯಕ, ಪ್ರಬುದ್ಧ ಭಾರತ, ಬಹಿಷ್ಕೃತ ಭಾರತ ಅಂತಕ್ಕಂಥ ಪತ್ರಿಕೆಗಳ ಆರಂಭ, ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರು, ದೇಶದ ಮೊದಲ ಕಾನೂನು ಮಂತ್ರಿ, ಅಸ್ಪೃಶ್ಯರಿಗೆ ಸಂವಿಧಾನದಲ್ಲಿ ರಕ್ಷಣೆ ಕೊಡ್ತಾರೆ, ಜಾತಿ ವ್ಯವಸ್ಥೆಯಿಂದ ಬೇಸತ್ತು ಬೌದ್ಧ ಧರ್ಮವನ್ನು ಸ್ವೀಕಾರವನ್ನು ಮಾಡ್ತಾರೆ ಡಾಕ್ಟರ್ BR ಅಂಬೇಡ್ಕರ್ ಅವರು. ಇನ್ನು ಸ್ವಾಮಿ ವಿವೇಕಾನಂದರು ಭಾರತೀಯ ಸಮಾಜಕ್ಕೆ ನೀಡಿದ ಕೊಡುಗೆಗಳನ್ನು ಅವಿಸ್ಮರಣೀಯವಾದದ್ದು ಅಂತ ಕೇಳಿದ್ದಾರೆ. ಈ ಭಾರತೀಯರನ್ನು ಎಚ್ಚರಗೊಳಿಸಿದ ಕ್ರಾಂತಿಕಾರಿ ಸನ್ಯಾಸಿ ಸ್ವಾಮಿ ವಿವೇಕಾನಂದ. 1893ರಲ್ಲಿ ಚಿಕಾಗೋ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾರತದ ಹಿರಿಮೆಯನ್ನು ಜಗತ್ತಿಗೆ ಸಾರ್ತಾರೆ. ಹಿಂದೂ ಧರ್ಮ ಹೇಗೆ ವಿಶ್ವ ಭಾತೃತ್ವವನ್ನು ಸಾರಿದೆ ಅಂತ ವಿವರಿಸಿ ಭಾರತೀಯ ಸಂಸ್ಕೃತಿಯನ್ನು ಜಗತ್ತಿಗೆ ಪರಿಚಯವನ್ನು ಮಾಡ್ತಾರೆ. ವ್ಯಕ್ತಿಯ ಇರುವಿಕೆ ಮತ್ತು ಸಾಮರ್ಥ್ಯಕ್ಕೆ ಮಹತ್ವ ಕೊಡ್ತಾರೆ. ಯೋಗ, ಧ್ಯಾನ, ಸಮಾಜ ಸೇವೆಗೆ ಕರೆ ಕೊಡ್ತಾರೆ. ವಿವೇಕಾನಂದರ ಚಿಂತನೆಗಳಿಂದ ಗಾಂಧೀಜಿಯವರಿಗೆ ಪ್ರೇರಣೆ ಸಿಗ್ತದೆ. ಸಮಾಜ ಸುಧಾರಣೆಗೆ ವಿವೇಕಾನಂದರ ಆಶಯ, ಮೊದಲು ಜನರು ವಿದ್ಯಾವಂತರನ್ನಾಗಿ ಆಗಬೇಕು ಅಂತ ಹೇಳ್ತಾರೆ. ಜಾತಿ ವ್ಯವಸ್ಥೆ, ಬಡತನ, ಅನಕ್ಷರತೆ, ಅಜ್ಞಾನ ತೊಲಗಿಸಲು ಅವಿರತವಾಗಿ ಶ್ರಮವನ್ನು ಮಾಡ್ತಾರೆ. ಕಪ್ಪು ಮಣ್ಣು ಮತ್ತು ಜಂಬಟ್ಟಿಗೆ ಮಣ್ಣಿನ ನಡುವಿನ ವ್ಯತ್ಯಾಸ. ಇಲ್ಲಿ ಕಪ್ಪು ಮಣ್ಣು ಇದು ಅಗ್ನಿಶಿಲೆಗಳಿಂದ ಉತ್ಪತ್ತಿ, ಜಂಬಿಟ್ಟಿಗೆ ಇದು ಹೆಚ್ಚು ಮಳೆಯಿಂದ ನಿರ್ಮಾಣ. ಇದು ಫಲವತ್ತಾಗಿದೆ, ಫಲವತ್ತಾಗಿಲ್ಲ, ತೇವಾಂಶ ಹಿಡಿದಿರ್ತದ, ಸಾರಜನಕ ಮತ್ತು ಲವಣತೆ. ಆಮೇಲೆ ವನ ಬೇಸಾಯಕ್ಕೆ ಸೂಕ್ತ ಆಗಿದೆ. ಆಮೇಲೆ ಹತ್ತಿ, ಜೋಳ, ಗೋಧಿ, ಈರುಳ್ಳಿಗೆ ಸೂಕ್ತ,
ಮಹಾರಾಷ್ಟ್ರ ಗುಜರಾತದಲ್ಲಿ ಕಂಡುಬರ್ತದೆ. ಇದು ಬೇಸಿಗೆಯಲ್ಲಿ ಒಣಗಿ ಗಟ್ಟಿ ಆಗ್ತದೆ. ಪಶ್ಚಿಮ ಘಟ್ಟದ ವಿಂಧ್ಯ ಪರ್ವತದಲ್ಲಿ ಇರ್ತದೆ. 200 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆಯಿಂದ ನಿರ್ಮಾಣ. ಇದು ಫಲವತ್ತಾಗಿಲ್ಲ ಅಂತ ಬರೆದ್ರೆ ಸಾಕು. ಇನ್ನು ಗರಿಷ್ಠ ಪ್ರಮಾಣದ ಸಕ್ಕರೆ ಕೈಗಾರಿಕೆಗಳು ಗಂಗಾ ನದಿ ಬಯಲು ಪ್ರದೇಶದಲ್ಲಿ ಕಂಡುಬಂದಿವೆ ಏಕೆ ಅಂತ ಕೇಳಿದರು. ಅಲ್ಲಿ ಫಲವತ್ತಾದ ಮಣ್ಣಿದೆ, ಕಚ್ಚಾ ವಸ್ತು ಕಬ್ಬು ಸಿಗ್ತದೆ, ನೀರಾವರಿ ವ್ಯವಸ್ಥೆ, ಉತ್ತಮ ವಾಯುಗುಣ, ವಿದ್ಯುತ್ ಸೌಲಭ್ಯ, ಉತ್ತಮ ಸಾರಿಗೆ ಸೌಲಭ್ಯ ಅಂತ ಬರೆದ್ರೆ ಸಾಕು. ಇನ್ನು ಬ್ರಿಟಿಷರ ವಿರುದ್ಧ ಹೋರಾಡಿದ ದೋಂಡ್ಯಾವಾಗ್ನ ಬಂಡಾಯವನ್ನು ಬರೀರಿ ಅಂತ ಕೇಳಿದರು. ಈ ದೋಂಡ್ಯಾವಾಗ್ ಚನ್ನಗಿರಿಯ ಮರಾಠ ಕುಟುಂಬದಲ್ಲಿ ಜನಿಸ್ತಾನೆ. ಶೌರ್ಯ ಪರಾಕ್ರಮಗಳಿಂದ ಜನ ಇವನನ್ನು ವಾಗ್ ಅಂತಾನೆ ಕರೀತಾರೆ. 4ನೇ ಆಂಗ್ಲೋ ಮೈಸೂರು ಯುದ್ಧದ ಸಮಯದಲ್ಲಿ ಬ್ರಿಟಿಷರು ಈತನನ್ನು ಸೆರೆಮನಿಯಿಂದ ಬಿಡುಗಡೆ ಮಾಡ್ತಾರೆ. ಅತೃಪ್ತ ಸೈನಿಕರು ಪಾಳೆಗಾರರನ್ನು ಸಂಘಟನೆಯನ್ನು ಮಾಡ್ತಾನೆ. ಬಿದನೂರು, ಶಿವಮೊಗ್ಗ ಕೋಟೆಗಳನ್ನು ವಶಪಡಿಸಿಕೊಳ್ತಾನೆ. ಮರಾಠರಿಂದ ಸೋತು ಶಸ್ತ್ರಾಸ್ತ್ರಗಳನ್ನು ಕಳೆದುಕೊಳ್ತಾನೆ. ಫ್ರೆಂಚರ ಸಹಾಯವನ್ನು ಬೇಡ್ತಾನೆ. ಲಾರ್ಡ್ ವೆಲ್ಲೆಸ್ಲಿ ಈತನಿಗೆ ಅಂತ್ಯ ಹಾಡಲು ನಿರ್ಧಾರವನ್ನು ಮಾಡ್ತಾನೆ. ಬ್ರಿಟಿಷರು, ನಿಜಾಮ, ಮರಾಠರು ಒಂದುಗೂಡಿಸ್ತಾರೆ. ಬ್ರಿಟಿಷರು ಕೊನಗಲ್ ಎಂಬಲ್ಲಿ ಹತ್ಯೆಯನ್ನು ಮಾಡ್ತಾರೆ ಅಂತ ಬರೆದ್ರೆ ಸಾಕು. ಲಾಸ್ಟ್ ಪ್ರಶ್ನೆ, ಭ್ರಷ್ಟಾಚಾರಕ್ಕೆ ಕಾರಣಗಳು. ಎಸ್, ಜಾತೀಯತೆ, ಸೃಜನ ಪಕ್ಷಪಾತ, ಉತ್ತರದಾಯಿತ್ವದ ಕೊರತೆ, ಕಠಿಣ ಕಾನೂನಿನ ಕೊರತೆ, ಮಾನವ ಸಹಜವಾದ ಸ್ವಾರ್ಥ, ಆಪತ್ತುಗಳ ನಿವಾರಣೆಯ ಲೆಕ್ಕಾಚಾರ, ಕಟ್ಟುನಿಟ್ಟಿನ ಮೇಲ್ವಿಚಾರಣೆ ಇಲ್ಲದೇ ಇರೋದು, ಭ್ರಷ್ಟಾಚಾರ ನಿಗ್ರಹ ಸಂಸ್ಥೆಗಳ ಅಧ್ಯಕ್ಷತೆ ಅಂತ ಬರೆದ್ರೆ ಸಾಕು. ಇನ್ನು ಇಲ್ಲಿ ಮಲಬಾರ್ ತೀರ ಇದೆ ನೋಡಿ. ಸೊ ಇದು ಮಲಬಾರ್ ತೀರ ಎ ಅಂತಕ್ಕಂಥದ್ದು ಗೊತ್ತಿರಲಿ. ಇನ್ನು ಬಿ ಅಂತಕ್ಕಂಥದ್ದು 82.5 ಎಸ್ ಪೂರ್ವ ರೇಖಾಂಶ. ಇದು ಮೋಸ್ಟ್ ಇಂಪಾರ್ಟೆಂಟ್. ಪ್ರತಿ ಸರನು ನಿಮ್ಮ ಎಕ್ಸಾಮಲ್ಲಿ ಇದು ಒಂದಾದರೂ ಬರೋದು ಅಥವಾ ಇದು ಕರ್ಕಾಟಕ ಆದರೂ ಬರೋದು. ಓಕೆ, ಇದು ಕರ್ಕಾಟಕ ಆದರೂ ಬರ್ತದೆ, ಇದು ಪೂರ್ವ ರೇಖಾಂಶ ಆದರೂ ಬರ್ತದೆ. ಇನ್ನು ಸಿದಲ್ಲಿ ಬಂಗಾಳ ಕೊಲ್ಲಿ ಕೇಳಿದರು, ಇದು ಗೊತ್ತಿಲ್ಲ. ಇದು ಸಿ ಇಸ್ ದ ಬಂಗಾಳ ಕೊಲ್ಲಿ ಅದ. ಇನ್ನು ಡಿ ಕೇಳಿದ್ದಾರೆ. ಸೊ ಡಿ ಏನಿದೆ ನೋಡಿ, ದಾಮೋದರ್ ನದಿ ಕಣಿವೆ ಯೋಜನೆ. ಇದು ಈ ಥರನಾಗಿ ಗುರುತಿಸಬೇಕು. ಇನ್ನು ಇ ಕೇಳಿದ್ದಾರೆ. ಸೊ ಇ ಯಾವುದಪ್ಪ ಅಂತಂದ್ರೆ ನರೋರಾ ಅದ. ಸೊ ಇದು ನರೋರಾ ಅಂತಕ್ಕಂಥದ್ದು ಅಣು ವಿದ್ಯುತ್ ಸ್ಥಾವರ ಬರ್ತದೆ. ಎಫ್ ಕಾಡ್ಲಾ ಇದೆ, ಕಾಡ್ಲಾ ಬಂದರು. ಓಕೆನಾ. ಇನ್ನು ಜಿ ಇದೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಎಚ್ ಇದೆ ನವಮಂಗಳೂರು ಬಂದರು. ಐ ಇದೆ, ಇದು ಬರ್ಣಪುರ್ ಇದೆ. ಲಾಸ್ಟ್ ಜೆ ಕೊಯ್ನಾ ಇದೆ. ಸೊ ಇದನ್ನು ನೀವೇನು ಮಾಡಬೇಕಾಗಿತ್ತು, ಗುರುತಿಸಬೇಕಿತ್ತು. ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.